ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಿಮ್ಮ ಮನೋಬಯಕೆ ಏನಿರುತ್ತೆ, ನಿಮ್ಮ ಆಸೆ ಕನಸು ಗುರಿ ಏನಿರುತ್ತೆ, ಅದಕ್ಕೆ ನೂರಾರು ಅಡೆತಡೆಗಳನ್ನೋದು ಬಂದುಬಿಟ್ಟಿರುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಆಸೆ ಅನ್ನೋದು ಈಡೇರ್ತಿರಲ್ಲ, ಆ ಕನಸು ಅನ್ನೋದು ನೆರವೇರ್ತಿರಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅದರಲ್ಲಿ ಫಲ ಅನ್ನೋದು ಸಿಗುತ್ತಿರಲ್ಲ, ಸೋಲು ಅನ್ನೋದು ಇರುತ್ತೆ. ಆಮೇಲೆ ನೀವು ಯಾರಿಗಾದರೂ ಬಡ್ಡಿಗೆ ಅಂತ ಸಾಲವನ್ನು ಕೊಟ್ಟಿದ್ದರೆ, ನೀವು ಎಷ್ಟೇ ಕೇಳಿದರೂ ಸಹ ಅವರು ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ ಅಂತ ನಿಮಗೆ ತುಂಬಾ ಸತಾಯಿಸ್ತಿರ್ತಾರೆ. ಅಂತಹ ಸಮಸ್ಯೆ ಇದ್ದರೂ, ಆಮೇಲೆ ವ್ಯಾಪಾರ ಉದ್ಯೋಗ ಮದುವೆ ಸಮಸ್ಯೆ ಇದ್ದರೂ, ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಯಾವುದೇ ಆಸೆ ಕನಸು ಇರಲಿ, ಅದಕ್ಕೆ ನೂರಾರು ಅಡೆತಡೆಗಳು ಅನ್ನೋದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಬೇಕು. ಇದನ್ನು ನಾಗರ ಅಮಾವಾಸ್ಯೆಯ ದಿನ ಮಾಡಿದರೆ ತುಂಬಾ ಶ್ರೇಷ್ಠವಾದ ಫಲವನ್ನು ನೀಡುತ್ತೆ. ಒಂದು ವೇಳೆ ನಾಗರ ಅಮಾವಾಸ್ಯೆಯ ದಿನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೀವು ಶುಭ ಶುಕ್ರವಾರವನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ನೀವು ಏನು ಮಾಡಬೇಕು ಅಂದರೆ, ಅವತ್ತಿನ ದಿನ ಬಿಳಿ ಎಕ್ಕದ ಗಿಡದ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಆ ಎಲೆಯ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ಬರಿಬೇಕು. ಓಂ ಸಂ ಸರ್ಪೇಭ್ಯೋ ನಮಃ ಅಂತ ಕುಂಕುಮದಿಂದ ಬರಿಬೇಕು. ಬರೆದು ನಿಮ್ಮ ಕನಸು ಆಸೆ ಏನಿರುತ್ತೆ, ಯಾವುದಕ್ಕೆ ನಿಮಗೆ ತೊಂದರೆ ಆಗ್ತಿದೆ, ಆ ಒಂದು ಸಂಕಲ್ಪವನ್ನು ಚಿಕ್ಕದಾಗಿ ಎಲೆಯ ಮೇಲೆ ಬರಿಬೇಕು. ಬರೆದು ಅರಿಶಿಣದ ದಾರದಿಂದ ಚೆನ್ನಾಗಿ ಸುತ್ತಿ ಆ ಎಕ್ಕದ ಎಲೆಯನ್ನು, ಆಮೇಲೆ ಹಾಲು, ಆಮೇಲೆ ನೀರು, ಕುಂಕುಮ, ಅರಿಶಿಣವನ್ನು, ಪೂಜಾ ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ತೆಗೆದುಕೊಂಡು ಹುತ್ತದ ಬಳಿಗೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿ ಆ ಒಂದು ಎಕ್ಕದ ಎಲೆಯನ್ನು ನೀವು ಆ ಹುತ್ತದ ಬಿಲದೊಳಗೆ ಹಾಕಬೇಕು. ಹಾಕಿ ಆ ಮಣ್ಣು ತೊಯ್ಯುವಂತೆ, ಹುತ್ತದ ಮಣ್ಣು ತೊಯ್ಯುವಂತೆ ಅಥವಾ ನೆನೆಯುವಂತೆ ನೀವು ಏನು ಹಾಕಬೇಕು, ನೀರನ್ನು ಆಮೇಲೆ ಹಾಲನ್ನು ಹಾಕಬೇಕು. ಹಾಕಿ ಎಷ್ಟು ನೆನೆದಿರುತ್ತೆ ಅಷ್ಟನ್ನು ಮಣ್ಣನ್ನು ಏನು ಮಾಡಬೇಕು, ನೀವು ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ಹಾಕಬೇಕು. ಕೆಂಪು ವಸ್ತ್ರದಲ್ಲಿ ಹಾಕಿ ಅರಿಶಿಣದ ದಾರದಿಂದ ಚೆನ್ನಾಗಿ ಸುತ್ತಿ ಆ ಹುತ್ತದ ಮುಂದೆ ಇಟ್ಟು ನಿಮ್ಮ ಸಂಕಲ್ಪವನ್ನು ಹೇಳಬೇಕು. ಹೇಳಿ 7 ಬಾರಿ ಎಡದಿಂದ ಬಲಕ್ಕೆ ಹುತ್ತವನ್ನು ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಕಿದ ಮೇಲೆ ಆ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿದ ಮಣ್ಣನ್ನು ತೆಗೆದುಕೊಂಡು ಬಂದು ನಿಮ್ಮ ಕುಲದೇವರ ಮುಂದೆ ಇಟ್ಟು ಪೂಜೆ ಪುನಸ್ಕಾರ ನೈವೇದ್ಯ ಎಲ್ಲವನ್ನು ಮಾಡಿ ನಿಮ್ಮ ಸಂಕಲ್ಪವನ್ನು ನಿಮ್ಮ ಕುಲದೇವರಿಗೆ ಹೇಳಿ ನಮಸ್ಕಾರ ಮಾಡಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ನಿಮ್ಮ ಒಂದು ಆಸೆಗೆ ಏನು ಅಡೆತಡೆ ಅನ್ನೋದು ಇರುತ್ತೆ, ನಿಮ್ಮ ಒಂದು ಕನಸಿಗೆ, ನಿಮ್ಮ ಒಂದು ಗುರಿಗೆ, ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಏನು ಅಡೆತಡೆ ಅನ್ನೋದು ಇರುತ್ತೆ, ಅದು ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ. ಅದು ನಿಮ್ಮ ಆಸೆ ಅನ್ನೋದು ಬಹುಬೇಗನೆ ಈಡೇರುವಂತೆ ಈ ಒಂದು ತಂತ್ರಕ್ರಿಯೆ ಅನ್ನೋದು ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರು ಇಂತಹ ತೊಂದರೆಯಲ್ಲಿದ್ದೀರಾ ಅಂಥವರು ತಪ್ಪದೇ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.